ಬಂದ್ರಪ್ಲೆ ನೀವ್ ಏನ ಇಲ್ಲಿ ಒಬ್ರದಾರ ಯಾರು ಒಬ್ರು ನಿಂದಿರ್ತಾರೆ ಅವ್ರ ನನ್ಗೆ ಗೊತ್ತಿಲ್ಲ. ಅವ್ರು ಬಂದ್ರಪ್ಲೆ ನೀವ್ ಏನತ್ತೀರಿ ಗೊತ್ತೇನ? ಇಲ್ಲ ಆಫೀಸರ್ಗಳೆಲ್ಲ ವಿಸಿಟಿಗೆ ಹೋಗ್ಯಾರತ್ತ. ವಿಸಿಟಿಗೆ ಹೋಗಿರ್ತಿರೋ ಏನ್ ಮನ್ಯಾಗ ಮಕ್ಕೊಂಡಿರ್ತಿರೋ ಎಲ್ಲಿ ಗೊತ್ತಿಲ್ಲ. ನಾ ಹೇಳೋದು ಕೇಳಿ ಫಸ್ಟ್ ಹ್ಞೂ ಅನ್ರಿ, ಆಮೇಲೆ ನೀನ ನಿಮ್ಮ ಹತ್ರ ನಾ ಸುಮ್ಮಿರ್ತೀನಿ. 140 ಹುಡುಗರ್ದಾವ್ ಎಲ್ಲಿ ಮೆಟ್ರಿಕ್ ನಂತರ ಟೆಕ್ಕೆದಾಗ. ನೀವು ಅಲ್ಲಿ ಆಫೀಸ್ ವಿಸಿಟಿಗೆ ಹೋಗಿರಿ? ಬಸವರಾಜ್ ಅಂಗಡಿ ಸರ್ ಹೋಗ್ಯಾರೋ ಇಲ್ಲೋ ಹೋಗಿರಿ? ಹೋಗಿರಿ. ಅಲ್ಲಿ 140 ಹುಡುಗರು ಇಲ್ಲ. ನಾ ಅಲ್ಲಿ ಚೆಕ್ ಮಾಡೀನಿ, ಅಲ್ಲಿ ಹೋಗಿ ವಿಸಿಟಿಗೆ ಕೊಟ್ಟಿನಿ. ನಾ ಪ್ರತಿಯೊಂದು ಹಾಸ್ಟೆಲ್ಗೂ ವಿಸಿಟ್ ಕೊಡ್ತೀನಿ. ನಾ ಹೋಗ್ತೀನಿ. 140 ಹೆಚ್ಚು ಹುಡುಗರು ಅಲ್ಲಿ ಕೇಳಿ ಹುಡುಗರಿಗೆ ಯಾಕಪ್ಪ 140? ಇಲ್ರಿ ಸರ್, ವಾರ್ಡನ್ಗಳಿಗೆ ರೊಕ್ಕ ಕೊಡ್ತೀವಿ, ವಾರ್ಡನ್ಗಳು ಮ್ಯಾಗಿನವ್ರಿಗೆ ರೊಕ್ಕ ಕೊಡ್ತಾರ, ಮಾಡಿ ನಮ್ಗೆ ತೊಗೊಂಡಿರ್ತಾರೆ, ಯಾಕೆ ದುಡ್ಡು ಕೊಡ್ತೀರಿ ಅಂತ ನಾ ಕೇಳಿ. 140 ಸರ್ಕಾರದಿಂದ ಆಗೈತಿ. ಅಲ್ಲಿ 140 ಹುಡುಗರು ಇರ್ಬೇಕು, 180, 187, 174 ಹುಡುಗರು ಇರ್ಬೇಕು. ಇರ್ಬೇಕಾ ಇಲ್ಲ? ಜಾಸ್ತಿ ಈಗ ಹೋಗೋಣ. ಈಗ ಟೆಕ್ಕೆ ಇದ್ದೊಂದ್ರೆ ಏನ್ ಮಾಡ್ತೀರಿ ರಿಪೋರ್ಟ್ ಕೊಟ್ಟು ನೀವು? ವಿಸಿಟಿಗೆ ಹೋಗ್ತೀವಿ, ವಿಸಿಟಿಗೆ ಹೋಗುದಿಲ್ಲ ನೀವು. ನಮ್ಗೆ ಗೊತ್ತೈತಿ ವಿಸಿಟಿಗೆ ಹೋಗಿ ವಿತ್ ಆಫೀಸ್ ಇರುದಿಲ್ಲ. ನಾ ಬಂದಿನಿ ಸತತವಾಗಿ. ಅವ್ರು ಕೇಳಿ ನೀವು ನೀನು ಇರುದಿಲ್ಲ, ಅವಿನಾಶ್ ಸರ್ ಇರುದಿಲ್ಲ, ಇವ್ರು ಇರ್ತಾರ, ಅವ್ರು ಡಾಟಾ ಎಂಟ್ರಿ ಮಾಡೋರು ಇರ್ತಾರೆ. ನಿನ್ನೆ ಇಲ್ಲ, ನಿನ್ನೆ ಆಫೀಸ್ದಾಗ ಇಲ್ಲ. ಓಕೆ, ಮನ್ನಿ ಶುಕ್ರವಾರ ಇಲ್ಲ, ಗುರುವಾರನೂ ಇಲ್ಲ. ಇಲ್ಲ, ನಾನು ಬಂದೀನಿ ಸರ್, ಆಫೀಸ್ ಬಂದೀನಿ. ಒಂದೇ ನಿಮಿಷ. ಅವ್ರ ಜೋಡಿ ನಿಮ್ಮ ಜೋಡಿ ನಮ್ ಸಾಹೇಬ್ರ ವಾದ ಏನಿಲ್ಲ. ನೀವು ಎಷ್ಟೋ ಲೂಟಿ ಹೊಡೆದ್ರೆ ನಮ್ ಜೋಡಿ ನಿಮ್ಗೆ ನಾವು ಸರ್ಕಾರ ಜೋಡಿ ವಾದ ಐತಿ. DC ಸಾಹೇಬ್ರು ಬರ್ಲಿ, DC ಸಾಹೇಬ್ರು ಕೊಡ್ತೀವಿ. ಈ ಮನವಿ DC ಸಾಹೇಬ್ರು ಬಂದಿವಿ. DC ಸಾಹೇಬ್ರು ಎಲ್ಲಿ ತನ ಬರೋದಿಲ್ಲ, ಎದುರು ನೀವು ಎಷ್ಟು ಡಿಪಾರ್ಟ್ಮೆಂಟ್ ಅವ್ರ ಅಧಿಕಾರಿಗಳು ನಿಲ್ತಾರೆ, ಅವ್ರಿಗೆ ಕರ್ಸ್ಲಾ. ನಿಮ್ಗೆ ಡ್ಯೂಟಿ ಐತಿಲ್ಲ ಹೇಳದಕ್ಕೆ ಸಾಹೇಬ್ರ. ಇಲ್ಲಿ ನಾಳೆಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನಮ್ಮ ಮೇಲೆ ಏನ್ರಿ ನೀ ಕಲ್ಲು ಹೊಡೆದಿ? ಹೌದ್ರಿ, ಹೋರಾಟ ಮಾಡ್ತಾ ಇದೀವಿ. ನಿನ್ನ ಈ ಆಫೀಸ್ ನಮ್ ಬಾಕ್ಲಾ ಬಂದ್ ಮಾಡ್ಯಾರ. ಅಲ್ಲಿ ತನಕ ನೀವ್ ಏನ್ ಮಕ್ಕೊಂಡಿರೋಕೆ ನಿಮ್ ಸಾಹೇಬ್ರು ಕೇಳ್ತಾರ ನಿಮ್ಗೆ? ಅಲ್ಲಿ ನಿಮ್ ಅಧಿಕಾರಿಗಳಿಗೆಲ್ಲ ಕರಿ, ನಮ್ ಜೋಡಿ ಚರ್ಚೆ ಮಾಡ್ತೀವಿ. ಏನ್ ನೀನೇ ಡಿಸಿಷನ್ ತಗೋತೀನಿ ಅಂದ್ರೆ ನಾವು ನಿಮ್ ಜೋಡಿ ಚರ್ಚೆ ನೀನೇ ಡಿಸ್ಕಷನ್ ಮಾಡ್ತೀನಿ. ನೀನೇ ಹೆಡ್, ನೀನೇ ಸುಪ್ರೀಂ, ನಾನೇ ಲೀಡರ್, ನಾನೇ ಜಡ್ಜ್, ನಾನೇ MP, ನಾನೇ MLA, ನಾನೇ ಸರ್ಕಾರ, ನಾನೇ ಎಲ್ಲ ಇದ್ದಿ ಅದ್ರೆ ನಮ್ ಜೋಡಿ ನೀನೇ ಭರೋಸೆ ಕೊಡ್ಬೇಕು. ಲಿಖಿತೊಳಗೆ ನನ್ ಸಹಿ ಹಾಕಿ ಕೊಡ್ಬೇಕು. ಇದ್ರ ಮುಂದೆ ಏನು ಇದು ಏನೇನ್ ಆಗ್ತಾ ಇದಾವ ಘಟನೆ ನಾನೇ ಜವಾಬ್ದಾರಿ ಇದೆ. ನಾನೇ ಎಷ್ಟೆಲ್ಲ ದುಡ್ಡು ತಿಂದಿನ ಅಂತ ನೀನ್ ಕೆಲ್ಸ ಏನೈತಿ? ನಿನ್ನ ಕೆಲ್ಸ ಏನೈತಿ? ನಿನ್ ಕೆಲ್ಸ ಏನೈತಿ? ಅವ್ರಿಗೆ ಕಳ್ಸುದು, ಫೋನ್ ಮಾಡ, ಫೋನ್ ಮಾಡ. ಇಲ್ಲ, ನೀವು ಫೋನ್ ಮಾಡಿ. ಅದೇ ತರ ನೀವು ಮೊದಲು ನಾವು ದೂರ ಕೊಟ್ಟಿದ್ದೀವಿ. ನಿಮ್ ನೋಡಿ, ಇದ ನಿಮ್ಮ ಬಬ್ಲೇಶ್ವರ BCM ಹಾಸ್ಟೆಲ್ದಾಗ ಈ ತರ ಯಾಕಂತೇಳಿ ಮೊದಲು ಮನವಿ ಕೊಟ್ಟಿವ್ರು. ತಾಲೂಕ್ ಪಂಚಾಯತಿ ಟರಾವ್ರು ಪಾಸ್ ಮಾಡಿದಿವ್ರಿ. ಆಮೇಲೆ ನೀವು ಯಾವುದೇ ತರ ಕ್ರಮ ತಗೊಳಿಲ್ಲ. ಮೇಲೆ ಕೇಸ್ ಹಾಕ್ಸಿದ್ರಿ ನಿಮ್ ಸಿಬ್ಬಂದಿ ಹೆಚ್ಚಿಸಿ. ವಿತ್ ವಿದ್ಯಾರ್ಥಿಗಳು ನೋಡಿ ಹೋರಾಟ ಕೂತಾವ. ಇದು ಆ ವಿಡಿಯೋದಾಗ ನೀವು ಓದಿರಿ, ನಿಮ್ಮ ತಾಲೂಕು ಆಫೀಸರ್ ಅದಾರು. ಮುಂದೆ ಬಂದ ತನಿಖೆಗೆ ಹಾಜರುಪಡಿಸಿದ್ರಿ. ತನಿಖೆಗೆ ಹಾಜರುಪಡಿಸಿ ಎಲ್ಲಾ ದಾಖಲಾತಿ ಕೊಡ್ರಿ. ತನಿಖೆಗೆ ಸಂಬಂಧಪಟ್ಟಂಗೆ ಎಲ್ಲಾ ದಾಖಲಾತಿ ಕೊಟ್ಟಿವಿ ನಾವು. ನೀವು ತನಿಖೆ ಏನು ಮಾಡಿದ್ರಿ? ಅದನ್ನ ವಿದ್ಯಾರ್ಥಿ ಬಲ್ಲಿ ಬಟ್ಟು ಹೋಗ್ತದ್ರಿ. ನೀವು ಸರ್ ಈ ವಿಡಿಯೋದಾಗ ನೀವು ಓದಿರಿ, ನೀವು ಓದಿರಿ. ಅದ್ ಎಲ್ಲಿಗೆ ಗೊತ್ತು ಏನಾತ್ರಿ? ಮತ್ತೆ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರಿ? ದೂರ ಬರ್ಲಿ ತನಿಖೆ ಮಾಡ್ನತ್ರಿ. ಇದಕ್ಕ ಹೇಳ್ರಿ, ನೀವು ಇದಕ್ಕೆ ಏನ್ ಮಾಡಿದ್ರಿ? स्वागत है आपका अर्बन न्यूज़ में। मैं आपके साथ वासंती कलाल। बीजापुर में जय जवान जय किसान जय भारत माता रैत संघ की ओर से प्रतिभटने का आयोजन। बीजापुर शहर के जेडपी के डी देवराज अरसू भवन में बसवराज अंगड़ी के खिलाफ प्रतिभटना करते हुए अपना आक्रोश दिखाते हुए अधिकारियों पर आरोप किया। इसी के चलते हमारे माध्यम से विजयपुर जिला युवक घटक के अध्यक्ष किरण गौड़ा बिरादर और मोतीराम चौहान ने बात करके इस विषय पर जानकारी दी। इस मौके पर जय जवान जय किसान जय भारत माता रैत संघ के कई कार्यकर्ताओं के साथ साथ विजयपुर जिला युवक घटक के अध्यक्ष किरण गौड़ा बिरादर रहे शामिल। ಪ್ರಥಮವಾಗಿ ನಾನು ಈ ದೇವರಾಜ್ ನಿಗಮ ಆಫೀಸ್ಗೆ ಸತತವಾಗಿ 15 ದಿನಗಳಲ್ಲಿ ನಾನು 7 ದಿನ ಆಫೀಸ್ಗೆ ಬಂದಿದ್ದೆ. ನಮ್ಮ NSY ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘಟನೆ ಲೆಟರ್ ಕೂಡ ನಾ ಇಲ್ಲಿ ಕೊಟ್ಟಿದ್ನಿ. ಅವ್ರು ರಿಸೀವ್ಡ್ ಹಾಕಿ ಕೊಟ್ಟರು. ಹಾಸ್ಟೆಲ್ಗಳು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ತೋಳಿಕಂದ್ರೆ ಹಾಸ್ಟೆಲ್ಗಳು ಈ ಭೂಮಿ ಮ್ಯಾಗ ಇರೋದು ಬೇಡ, ವಿತ್ ಬಿಜಾಪುರದಾಗೂ ಇರೋದು ಬೇಡ. ಯಾಕಪ್ಪ ಅಂತಂದ್ರೆ ಇವು ಹಾಸ್ಟೆಲ್ಗಳು ಬಡವ್ರಿಗೆ ಅನುಕೂಲ ಆಲಿ ಅಂತ ಹೇಳಿ ಇಟ್ಟಿರ್ತಾರೆ. ಯಾಕಂದ್ರೆ ಇವ್ರು ಅಧಿಕಾರಿಗಳು ಹೆಂಗ್ ಮಾಡ್ತಾರತ್ತಂದ್ರೆ
ತಮ್ಮ ಹೊಲ ತಮ್ಮ ಮನಿ ತಮ್ಮ ಆಸ್ತಿಯನ್ನು ಮಾರಿ ವಿದ್ಯಾರ್ಥಿಗಳು ಕೊಡೋ ರೀತಿಯಂಗೆ ಇಲ್ಲಿ ಮಾತಾಡ್ತಾರೆ. ಸರ್ಕಾರದಿಂದ ಬಂದಂತ ಅನುದಾನವನ್ನ ನಾವು ಕೇಳಿದ್ವಿ, ಸರ್ಕಾರದಿಂದ ಎಷ್ಟು ಹಾಸ್ಟೆಲ್ ಅದಾವು, ನಿಮ್ಮ ಅಂತಕ ಎಷ್ಟು ವಿದ್ಯಾರ್ಥಿಗಳು ಅದಾವು, ನಿಮ್ಮ ಬರ್ತಕ್ಕಂತ ನಿಮ್ದು ಅನುದಾನ ಎಷ್ಟೈತಿ, ನಾವೊಂದು ನನಗೆ ಲಿಖಿತ ಮುಖಾಂತರ ನನಗೆ ಕೊಡ್ರಿ ಅಂತ ಹೇಳಿದ್ರೆ ನನಗೆ ಪರ್ಸನಲ್ ಆಗಿ ಫೋನ್ ಹಚ್ತಾರ ಅವರು. ನಾನು ನಿನ್ನ ಪೋಸ್ಟಿಗೆ ಹಾಕ್ತೀನಿ, ನಾನು ನಿನ್ನ ಮನೆಗೆ ಕಳಿಸ್ತೀನಿ, ನಾನು ನಿನ್ನ ಕಾಂಗ್ರೆಸ್ ಆಫೀಸ್ ಕಳಿಸ್ತೀನಿ, ಅಲ್ಲಿ ಕಳಿಸ್ತೀನಿ, ಇಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನಂಗೆ ಲೆಟ್ರ್ ನನಗೆ ಕಳಿಸೋದು ಏನಾದರೂ ಕಳಿಸಿಲ್ಲ ಅವ್ರು. 1 ವಾರ 15 ದಿವಸ ಆದರೂ ನನಗೆ ಏನಾದರೂ ಅವ್ರು ನನಗೆ ಲಿಖಿತ ಮುಖಾಂತರ ಯಾವುದೇ ರೀತಿಯೂ ಒಂದು ಅರ್ಜಿ ಕೂಡ ನನಗೆ ಕೊಟ್ಟಿಲ್ಲ. ಇಂಥ ಹಾಸ್ಟೆಲ್ಗಳು ಇಲ್ಲಿ ನಮ್ಮ ಬಿಜಾಪುರದಾಗ ಇರೋದು ಬ್ಯಾಡತ್ ನನಗೆ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಇವು ಬಡವ್ರಿಗೆ ವಿದ್ಯಾರ್ಥಿಗಳ ಅನುಕೂಲ ಆಗ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡೋದು, ರೈತರ ಮಕ್ಕಳಿಗೆ ನಮ್ಮಂಥ ಯುವಕರಿಗೆ ಅನುಕೂಲ ಆಗ್ಲಿಕ್ಕಂದ್ರೆ ತೊಗೊಂಡು ಏನು ಮಾಡೋದು ಅಂತ ಹಾಸ್ಟೆಲ್ಗಳನ್ನೆಲ್ಲ. ಅದಕ್ಕೆ ಒಂದು ಹಾಸ್ಟೆಲ್ ನಮಗೆ ಇದು ಅಂತೂ ನಮ್ಗೆ ಇದು ಇಲ್ಲ, ಪ್ರೂಫ್ ಇಲ್ಲ. ಏನಂದ್ರೆ ಇದು ಒಂದು ಪ್ರೂಫ್ ಇಲ್ಲ. ಮತ್ತೆ ಯಾಕೆ ಬರೀ ಕೇಳ್ಪಟ್ಟಿದ್ದೇವೆ. ಒಂದು ಹಾಸ್ಟೆಲ್ ಮಾಡ್ಬೇಕಂದ್ರೆ 10,000 ರೂಪಾಯಿ ತೋತಾರತ್ತ, 15,000 ರೂಪಾಯಿ ತೋತಾರತ್ತ. ಅಧಿಕಾರಿಗಳು ತೊಗೊಂಡು ಏನು ಮಾಡೋದು? ಕಲ್ಯಾಣ್ ಶೆಟ್ಟಿ ಅವ್ರು ಸರ್ಗೆ ಬಂದ್ರೆ ಅವರು ಸರಿಯಾಗಿ ಮಾತಾಡಲ್ಲ. ಒಂದೇ ಒಂದು ದಿವಸ ಆಫೀಸ್ದಾಗ ಇರಲ್ಲ ಅಧಿಕಾರಿಗಳು ಯಾರು. ಯಾವಾಗ ಬೇಕಾದ್ ಬರ್ರಿ ಆಫೀಸ್ದಾಗ ಇರಲ್ಲ. ಲೀವ್ ಅದಾರ ಲೀವ್ ಸರ್ಟಿಫಿಕೇಟ್ ಅವ್ರು ತೆಕ್ಕಿಲ್ಲ, ಅವ್ರು ತೊಗೊಂಡಿಲ್ಲ. ಇಂಥ ಅಧಿಕಾರಿಗಳು ತೊಗೊಂಡು ಏನು ಮಾಡೋದು? ಯಾಕಂದ್ರೆ ನಾವು ಏನು ಮಾಡೀವಿ ಅಂದ್ರೆ ಇವತ್ತಿನ ದಿನ ಅದಕ್ಕೆ ಹೋರಾಟ ನಮಗೂ ಬಹಳ ದಿನಗಳಿಂದ ನಾವು ಎಲ್ಲರೂ ಮಾತಾಡಿ, ರೈತರಾಯ್ತು ಯುವಕರಾಯ್ತು ಎಲ್ಲರೂ ಮಾತಾಡಿಕೆಸಿಂದ ಇವತ್ತು ಎಲ್ಲ DC ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ನೆಚ್ಚಿನ ನಾಯಕರಾದಂಥ MB ಪಾಟೀಲ್ ಸಾಹೇಬರಿಗೆ ಮತ್ತು ಸಮಾಜ ಕಲ್ಯಾಣದ ಸಚಿವರಾದಂಥ ಮಾದೇವಪ್ಪ ಅವರಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಸಲ್ಲಿಸ್ತೇವೆ. ಇವತ್ತು ಅಕಸ್ಮಾತ್ ನಮಗೆ ಇವ್ರು ಲಿಖಿತ ರೂಪದಲ್ಲಿ ಯಾವುದೇ ರೀತಿಯಿಂದ ನಮಗೆ ಅರ್ಜಿಗಳು ಕೊಡ್ಲಿಕ್ಕಂದ್ರೆ ಇವ್ರಿಗೆ ತಿಳಿಸ್ಕೊಡ್ಲಿಕ್ಕಂದ್ರೆ ಬಡವ್ರಿಗೆ ಹಾಸ್ಟೆಲ್ದಾಗ ತೋಳಿಕ್ಕಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಆಫೀಸ್ ಮಾತ್ರ ಯಾವುದೇ ಕಾರಣಕ್ಕೆ ನಾವು ತೆರೆಸ್ಕೊಡುವುದಿಲ್ಲ. ಇದು ಹೋರಾಟ ಇಷ್ಟಕ್ಕೆ ಅಥವಾ ಮತ್ತಿನ್ನ ಮುಂದುವರಿತೈತಿ? ನಮ್ಗೆ ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತ ಇವ್ರು ಬಸವರಾಜ್ ಅಂಗಡಿ ಅವ್ರು ಬರಬೇಕು, ಇದ್ರ ಮೇಲ್ಪಟ್ಟ ಅಧಿಕಾರಿಗಳು ಬರಬೇಕು. ಅವ್ರು ಬಂದ್ ರೂಪಲೆ ಅವ್ರು ಹೇಳಿದ ಮ್ಯಾಗ ಅವ್ರಿಗೆ ನಮ್ಗೆ ನೋಡೋಣ ಏನತ್ತಾರ ಅವ್ರು ಹೇಳ್ಬೇಕು ನಾವು ಇದು ಮಾಡ್ತೇವೆ. ಆಕಸ್ಮಿಕವಾಗಿ ಎಲ್ಲಾದ್ರೂ ಇವ್ರು ಏನು ನಮ್ಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಆಫೀಸ್ ಅಂತೂ ಒಂದೇ ಒಂದು ದಿನಾನು ನಾವು ತೆರಿಲಕ್ ಬಿಡುದಿಲ್ಲ. ಬಡವರಿಗೆ ತಗೊಳ್ಳೋ ಕಾರಣ ಏನು? ಇವರು ದುಡ್ಡು ಕೊಡ್ಬೇಕು, ದುಡ್ಡಿನ ಕೊರತೆ. ನನ್ನ ಅನಿಸಿಕೆ ಇವರಿಗೆ ಅಧಿಕಾರಿಗಳು ದುಡ್ಡಿನ ಕೊರತೆ ಇರ್ತದೆ. ಯಾಕಂದ್ರೆ ನನಗೂ ಗೌರ್ಮೆಂಟ್ ಗೊತ್ತಿಲ್ಲ, ನನಗೂ ಗೌರ್ಮೆಂಟ್ ಪಗಾರ ಕೊಡಲ್ಲ ಅನ್ಸಲಾತೈತೆ. ಯಾಕೋ ಇವರಿಗೆ ಕೊಡಾಕಿಲ್ಲ. ಯಾಕಂದ್ರೆ ಇವ್ರಿಗೆ ಬಿಟ್ಟಿರ್ಬೇಕು. ಬಿಜಾಪುರ ಇವ್ರ ಆಫೀಸ್ಗೆ ಪಗಾರ ಕೊಟ್ಟಿಲ್ಲ ಅನ್ಸಲಾತೈತೆ ನನಗೆ. ಯಾಕೋ ಪೇಮೆಂಟ್ ತಿಂಗಳ ಬರತ್ತಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ 10,000 ಕೊಡು, 15,000 ಕೊಡು, ನೀನು ಹಾಸ್ಟೆಲ್ ಮಾಡಿಸ್ತೀನಿ, 5,000 ಕೊಡು, ನೀನು ಹಾಸ್ಟೆಲ್ ಮಾಡಿಸ್ತೀನಿ, ನಿಂದ ಅರ್ಜಿ ಹಾಕಿ ನಾ ಹೊರಗೆ ಹಾಸ್ಟೆಲ್ ವಸ್ತೀನಿ ಎಲ್ಲ ಬಿಡ್ತೀನಿ. ಮತ್ತೆ ಬಡ್ರು 10-15,000 ಎಲ್ಲಿ ತರ್ಬೇಕು ಪಾಪ? ದುಡ್ಡು ಕೇಳುವಂತ ಅಧಿಕಾರಿಗಳ ಕೆಲವೊಬ್ಬರು ಹೆಸರು ಹೇಳ್ಬೋದಾ? ಏನ್ ಈ ಸಮಾಜ ಕಲ್ಯಾಣದಾಗ ಇರುವಂತ ಎಲ್ಲಾ ಅಧಿಕಾರಿಗಳನ್ನು ದುಡ್ಡು ಕೇಳ್ತಾರೆ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮಂತೆ ಪ್ರೂಫ್ ಇಲ್ಲ. ಪ್ರೂಫ್ ಇದ್ಲಿ ಏನಾದ್ರು ಇದ್ದಿದ್ರೆ ಈ ಆಫೀಸ್ ಹುಡುಗರೆಲ್ಲ ಬಂದ್ ಪಾಪ ಹೇಳ್ತಾರೆ. ಎಲ್ಲ ಇಲ್ಲಿ ಅದಾರ ಹುಡುಗರು, 5 ಜನ ಅದಾರ ಹುಡುಗರು. ನಮ್ ದುಡ್ಡು ಕೇಳ್ತಾ ಇದಾರ. ದುಡ್ಡು ನಾವು ಭಾರತ ರಾಷ್ಟ್ರ ವಿದ್ಯಾರ್ಥಿ ಒಕ್ಕೂಟದವರು ಆದೆವು. ನಾನು ಹೋಗಿ ಇವ್ರ ಸಂಘಟನೆ, ರೈತರ ಸಂಘಟನೆದವ್ರು ಹೋದೆವು. ಎಲ್ಲಾರು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಕತ್ತೀವಿ. ಇದು ಈ ಸಮಾಜ ಕಲ್ಯಾಣ, ಇದು ಸಮಾಜ ಕಲ್ಯಾಣದಲ್ಲಿ ಬರುವಂತ ದೇವರಾಜ್ ಭವನದ ತಾಲೂಕು ಅಧಿಕಾರಿ ಆದಂತ ಬಸವರಾಜ್ ಅಂಗಡಿ ಅವರು, ತಾಲೂಕು ಸಹಾಯಕ ಅಧಿಕಾರಿ ಆದಂತ ಕಲ್ಯಾಣಿ ಶೆಟ್ಟಿ ಅವರು, ಮತ್ತ ಉಳಿದ ಎಲ್ಲ ಇರುವಂತ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾ ಧಿಕ್ಕಾರ ಹಾಕ್ತೀನಿ. ಕಿರಣ್ ಗೌಡ ಬಿರಾದಾರ್. ಸ್ವಚ್ಛತೆ ಇರಂಗಿಲ್ಲ. ವಿದ್ಯಾರ್ಥಿಗಳು ಕೇಳಿದ ವಿದ್ಯಾರ್ಥಿಗಳು ಧಮಕಿ ಕೊಡ್ತಾರಿ. ಆಮೇಲೆ ಅಕ್ಕಿಗೂ ಅಲ್ಲಿ ಇರುವ ಗೋಧಿ ಪಾದಿ ನೋಡಿದ್ರೆ ಯಾರು ದನ ತಿನ್ನಂಗಿಲ್ಲ. ಆ ನಮ್ನಿ ಕಲ್ಪೆ ಮಟ್ಟದ ಅಕ್ಕಿ ಗೋಧಿ ಐತಿ. ಮತ್ತ ನುಶ್ಯಾಕ ಬಾತ್ರಿ ಅದಕ್ಕೆ ಬೋರಿಂಗ್ ಪುಡಿ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಅಕ್ಕಿ ಗೋಧಿಗೆ ಬೋರಿಂಗ್ ಪುಡಿ ಮಾಡಿ ಮಿಕ್ಸ್ ಮಾಡಿರ್ತಾವು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳು ಅದಾವು. ಆದ್ರೂ ಮೇಲಧಿಕಾರಿಗಳು ಕೊಟ್ರೆ ಯಾವುದೇ ತರ ತನಿಖೆ ಮಾಡಾಕಿಲ್ಲ, ಏನಿಲ್ಲ. ಹಾಸ್ಟೆಲ್ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ ವಿದ್ಯಾರ್ಥಿ ಪರವಾಗಿ ನಾವು ಯಾರೋ ಹೋರಾಟ ಮಾಡ್ತಿರಲ್ಲ ಅವ್ರ ಮೇಲೆ ಎಲ್ಲಾ ರೇಪ್ ಕೇಸ್ ಹಾಕುದು, ಎಲ್ಲಾ ಕೇಸ್ ಹಾಕುದು ಮಾಡ್ತಾರೆ. ಅಲ್ಲಿ FIR ಐತಿ, ದಾಖಲಾತಿ ಅದಾವು, ವಿಡಿಯೋಗಳು ಅದಾವು. ಅಲ್ಲಿ ಸ್ವತಃ ವಿದ್ಯಾರ್ಥಿಗಳು ತಮ್ಗ ಆಹಾರ ಸರಿಯಾಗಿ ಕೊಡೋಲ್ಲ. ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂದೆ ಕೂತು ಹೋರಾಟ ಮಾಡೋ ಸತ್ಯಕ್ಕ ಇದು ಬಸವರಾಜ್ ಅಂಗಡಿ ಅವ್ರು ಇವರ ಮುಂದೆ ಹುಡುಗರು ಧಮಕಿ ಕೊಡ್ತಾರೆ. ಹುಡುಗರು ಹಾಸ್ಟೆಲ್ ಮುಂದೆ ಹೊರ ಕೂತ್ರು ಅವ್ ಯಾವುದೇ ತರ ಏನಿಲ್ಲ. ಲೋಕಾಯುಕ್ತ ಕೇಸ್ ಮಾಡಿದ್ರೆ ಅವರು ಲೋಕಾಯುಕ್ತ ಅವ್ರಿಗೆ 5 ಸಾವಿರ ಕೊಟ್ಟು ತಿರುಗಿ ಗಪ್ಪ ಬಿಡ್ತಾರೆ. ಲೋಕಾಯುಕ್ತ ಸೋಲಾಪುರ ಹಾಸ್ಟೆಲ್ ಕೇಸ್ ಎಷ್ಟು ಮಂತ್ಲಿ ಐತ್ರಿ ಇವ್ರಿಗೆ ಆಫೀಸರ್ಗೆ. ಸೋಲಾಪುರ ರಸ್ತೆದಾಗ ಒಂದು ಹಾಸ್ಟೆಲ್ ಐತಿ. ಆ ಹಾಸ್ಟೆಲ್ ನೋಡ್ರ ಅಲ್ಲಿ ನಾವು ದಿನ ನಮ್ಮ ಹೊಲದಲ್ಲಿ ದನಗಳಿಗೆ ಸಕಟ್ ಒಂದಿಟ್ಟು ಸ್ವಚ್ಛ ಇಡ್ತೀವಿ. ಯಾಕಂದ್ರೆ ಅದು ವ್ಯವಸ್ಥೆ ಭಾರಿ ನಾವು ಸ್ವಚ್ಛತೆಯಿಂದ ಕಾಪಾಡ್ತೀವಿ. ಆದ್ರೆ ವಿದ್ಯಾರ್ಥಿಗಳಿಗಿಲ್ಲ ಪಾಪ. ಅದು ಅಡಿಗೆ ಮನಿ ಅದು ನೋಡಿದ್ರೆ ಎಷ್ಟು ಹೊಲಸ ಐತಿ ಅಂದ್ರೆ ಅಲ್ಲಿ ಪಾಪ ಮನುಷ್ಯರು ಇರೋದು ಹೆಂಗಿರ್ತಾರೋ ನನಗೆ ತಿಳಿದಿಲ್ಲ. ಅವ್ರು ಯಾಕಪ್ಪ ಹಿಂಗೆ ನೀವೆಲ್ಲ ಕೇಳ್ರಿ ಯಾಕಂದ್ರೆ ಇಲ್ರಿ ಅಣ್ಣ ನಾವು ಕೇಳಿದ್ರೆ ನಮ್ಗೆ ಹಾಸ್ಟೆಲ್ದಾಗ ಕರ್ಕೊಳ್ಳೋದಿಲ್ಲ, ಹೊರಗೆ ಹಾಕ್ತಾರ, ರಿಸ್ಟ್ರಿಕ್ಷನ್ ಹಾಕ್ತಾರ ನಮಗ. ಅವು ಇವು ಮನ್ಯಾಗ ಹೇಳ್ತಾರೆ ಏನಾದ್ರು ಒಂದು. ಅದ್ರ ಸಲುವಾಗಿ ಎಲ್ಲಾ ಹುಡುಗರಿಗೆ ಕೂಡ ಅಂಜಿಸಿ ಅವ್ರು ಇದು ಮಾಡಿಬಿಟ್ಟಾರ ಹುಡುಗರು. ನಿಮ್ ಕಡೆ ಎಷ್ಟು ಪ್ರೂಫ್ ಇದ್ರೂ ಕ್ರಮ ಯಾಕೆ ತೊಗೊಳಕ್ತಿಲ್ಲ ಅಂತ ನಿಮ್ಗೆ ಅನಿಸ್ತು?
ನಮ್ಮ ಕಡೆ ಪ್ರೂಫ್ ಅದಾವ. ಪ್ರೂಫ್ ಕೊಟ್ಟ ಮೇಲಾಧಿಕಾರಿಗಳು ಅವರು ಹೊಂದಾಣಿಕೆ ಪ್ರತಿಯೊಂದು ಹಾಸ್ಟೆಲ್ಗೆ ಇಷ್ಟ ಮಂತ್ಲಿ ಬರಬೇಕು. ಬಸವರಾಜ್ ಅಂಗಡಿ ಅವ್ರ ಮಾತ್ರ ಇದು. ಪ್ರತಿಯೊಂದು ಹಾಸ್ಟೆಲ್ಗೆ ಇಷ್ಟ ಮಂತ್ಲಿ ಬರಬೇಕು. ನಾವು ಮೇಲಾಧಿಕಾರಿ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಆಟೋಮೆಟಿಕ್ ಮೇಲಾಧಿಕಾರಿ ಇವರೆಲ್ಲ ಶಾಮಿಲ್ ರೀ. ಯಾವುದೇ ತರ ಮೇಲಾಧಿಕಾರಿ ಕೊಟ್ಟರು ಏನಕ್ಕೆ ಹಾಕಿಲ್ಲ ಏನಿಲ್ಲ. ಬಬ್ಲೇಶ್ವರ್ BCM ಹಾಸ್ಟೆಲ್ ದೊಡ್ಡ ಪ್ರಮಾಣದ ಹಗರನಾಗಿ ಮನಗ ಕೇಸ್ ಆತ್ರಿ. ಕೇಸ್ ಆಗಿ ದೂರದವ್ರು 7 ತಿಂಗಳು ಜೈಲಿಗೆ ಹೋಗಿ ಬಂದ್ರಿ. ಆದ್ರೂ ಯಾವುದೇ ತರ ಅಲ್ಲಿ ಅನುಕೂಲ ಮಾಡಕ್ ಮಾಡಿಲ್ಲ. ವಿಡಿಯೋ ಅದಾವ್ರಿ, ಎಲ್ಲ ದಾಖಲಾತಿ ಅದಾವ್ರಿ, ಎಲ್ಲ ತನಿಖಾ ಅಧಿಕಾರಿ ನೇಮಕ ಮಾಡ್ಯಾರಿ. ತನಿಖಾ ಅಧಿಕಾರಿ ಸತ್ಯಕ್ಕೆ ಅಂಜಿ ತನಿಖೆ ಮಾಡಕ್ ಮಾಡಿಲ್ರಿ. ಅದನ್ನ ತಾಲೂಕ್ ಪಂಚಾಯತಿ ಟರಾವ್ ಸತ್ಯ ಪಾಸ್ ಆಗೈತ್ರಿ. ಬೀರಪ್ಪ ಸೊಡ್ಡಿ ರೀ, ಮಾಜಿ ಬಬಲೇಶ್ವರ ತಾಲೂಕ್ ಪಂಚಾಯತಿ ಮೆಂಬರ ವಿತ್ ಹೋರಾಟಗಾರ, ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ತಾಲೂಕ್ ಅಧ್ಯಕ್ಷ ಬಬಲೇಶ್ವರ್. ಹೇಳಿಲ್ಲ ಸುರೇಶ್, ಇದು ಅಂಗಡಿ ಅವ್ರಿಗೆ ಕೊಟ್ಟಿದ್ವು. ಏನ್ ಅಂಗಡಿ ಹೆಸರು? ಬಸವರಾಜ್ ಅಂಗಡಿ ಅವ್ರಿಗೆ ಕೊಟ್ಟಿವು. ನೀವು ಏನ್ ತೋರಿಸ್ಬೇಕಂತ ಲೋಕಾಯುಕ್ತರ ಆಫೀಸ್ ಒಳಗೆ ನಾವು ಕೇಸ್ ಕೊಟ್ಟಿದ್ದೀವಿ. ಇದ್ರ ಮೇಲೆ ಲೋಕಾಯುಕ್ತರ ಆಫೀಸಾಗ ನಾವೇ ಕರ್ಸಿದ್ವು. ನೂರಾರು ಅರ್ಜಿಗಳು ಕೊಟ್ಟಿ ಕೊಡೋಣ ಅವ್ರಿಗೆ ಬೆಚ್ಚ ತ್ರಾಸ ಆಗಿ ಬ್ಯಾರೆ ಇವ್ರು ಸವಾಸ ಹತ್ ಕೇಸಿ ರಂಗ ಕಲಾ ಮಂದಿರ ಒಳಗೆ ಬಂದು ಅವರು ಒಂದು ಲೋಕಾಯುಕ್ತರ ಆಫೀಸ್ ಬೆಂಗಳೂರದಿಂದ ಬಂದ್ ಕೇಸಿ ಒಂದು ಎಲ್ಲಾರ್ದು ಕರ್ಸ್ ಕೇಸಿ ಯಾರ್ಯಾರು ಹಗರಣ ಮಾಡ್ಯಾರೆಲ್ಲ ತಂದು ಅರ್ಜಿ ಕೊಡ್ರಿ ಮತ್ ರೀ ಅರ್ಜಿ ಕೊಟ್ಟಿವು. ರೀ ಅರ್ಜಿ ಕೊಡೋಣ ಏನೈತೆ ಲೋಕಾಯುಕ್ತರ ಆಫೀಸ್ಗಳೆಲ್ಲ ತಗೊಂಡ್ ಕೇಸಿ ಇದು ಹಾಕೊಂಡ್ ಕೇಸಿ ಮಾಡ್ತೀವಿ ಅಂತ ಕೇಸಿ ಹೋಗ್ಯಾರ. ನಮ್ಗೆ ಏನೇನು ಕರ್ಸಿಲ್ಲ ಅವ್ರು. ನಾವು ಬಿ ಇನ್ನ ಒಂದು ಬೆಂಗಳೂರು ಹೋಗಿ ಇನ್ನೂ ಒಂದು 2 ಸಾರಿ ಚೌಕಾಸಿ ಮಾಡ್ತೀವಿ. ಕೇಸಿ ಮತ್ತೆ ಇಲ್ಲಾಂದ್ರೆ ಅಲ್ಲಿ ನಾವು ಬೆಂಗಳೂರು ಮುಂದೆ ಲೋಕಾಯುಕ್ತರ ಆಫೀಸ್ ಮುಂದೆ ಹೋಗಿ ಧರಣಿ ಕೊಂಡಿರ್ತೀವಿ. ಪ್ರತಿಯೊಂದು ಹುಡುಗರು 15,000 20,000 ಕೊಟ್ಟಾರ. ನೂರಾರು ಹುಡುಗರು ಲಂಚ ಕೊಟ್ಟ ಒಳಗೆ ಹೋಗ್ಯಾರ. ಇನ್ನ ಹುಡುಗರು ಲಂಚ ಕೊಡ್ಲಾರ್ದೆ 18 ಹುಡುಗರು ಇದಾರ ಹಾಸ್ಟೆಲ್ ಹೋಗ್ಯಾರ. ಮತ್ತ ಆ ಹುಡುಗರು ಯಾರು ಇದು ಮಾಡ್ತಾರಲ್ಲ ಹಾಸ್ಟೆಲ್ ಒಳಗೆ ಹೋಗಿ ಕೇಸಿ, ಸಾಹೇಬ್ರ ನಮ್ಮ ಹತ್ರ ದುಡ್ಡು ಇಲ್ರಿ, ನೀವು ದುಡ್ಡು ಕೊಟ್ಟು ಬಂದೀವಿ ಅಂದ್ರೆ ಅಡ್ಗಿ ಸರಿಯಾಗಿ ಹಾಕ್ರಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗಿಬಿಡ್ತಾರ. ಹೊರಗೆ ನಡಿ ಮಗನ, ಆ ಹುಡುಗಿ ಕಣ್ಣು ಹೊಡೆದಿ, ಈ ಹುಡುಗ ಕಣ್ಣು ಹೊಡೆದಿ, ಇವನಿಗೆ ಬೇಯ್ದಿ ಅವನಿಗೆ ಬೇಯ್ದಿ ಅಂತಾರ. ಈ ರೀತಿ ಧಮ್ಕಿ. ಹುಡುಗರು ಏನು ಓದ್ಬೇಕಾ ಏನು ಆತ್ಮಹತ್ಯೆ ಮಾಡ್ಕೋಬೇಕು? ಆ ರೀತಿ ಇವತ್ತು ವ್ಯವಸ್ಥೆ ಹಾಳಾಗ್ತಾ ಇದ. ಇದು ಹಾಳಾಗಬಾರ್ದು. ನಮ್ಮ ಶಿಕ್ಷಣ ಇಲಾಖೆನೇ ಕುಂಟ ಆಗಿ ಆಯ್ತು. ಯಾಕಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇರೋರಿಗೆ ಸಾಲಿಗೆ ಅಡ್ಮಿಷನ್ ಕೊಡ್ತಾರೆ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆದ್ರೆ ಅವ್ರಿಗೆ ಕೊಡಂಗಿಲ್ಲ. ಆಕ್ಚುಲಿ ಅವ್ರಿಗೆ ಪರ್ಸೆಂಟೇಜ್ ಕಮ್ಮಿ ಇದ್ದವ್ರಿಗೆ ಮುಂದೆ ಹೋಗಿ ಕೇಸಿ ಅವ್ರಿಗೆ ಓದಿಸ್ಬೇಕು. ಯಾಕಂದ್ರೆ ಅವ್ರು ಹಿಂದೆ ಉಳಿತಾರ. ಆ ಸ್ವಲ್ಪ ಹುಷಾರಿರ ಮುಂದೆ ಹೋಗ್ತಾನೆ, ಅಂತವ್ರಿಗೆ ಮುಂದೆ ಹೋಗ್ತಾರ. ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆದ್ರೆ ನಡಿ ಮಗನ ನೀ ಕತ್ತಿ ಕಾಯಿಲಾಗ ಹೋಗಂತಾರ. ಈಗ ಜಾಗ ಬಿ ಇಲ್ಲ, ಕತ್ತಿ ಕಾಯಿಲಾಗ ಬಿ ಇಲ್ಲ, ಎಮ್ಮಿ ಕಾಯಿ ದನ ಕರಾನೇ ಈಗ ಸಾಕ್ಲಾಕ್ ಇದು ಇಲ್ಲ, ಹುಲ್ಲು ಇಲ್ಲ, ಮಳೆ ಇಲ್ಲ. ನಮ್ಮ ದೇಶದಿಂದ ನೀರು ಬೇರೆ ದೇಶಕ್ಕೆ ಹೊಂಟಾವ್, ಫ್ಯಾಕ್ಟ್ರಿಗಳಿಗೆ ಹೊಂಟಾವ್. ಇನ್ ನೀರ್ ಇದ್ರೆ ದನ ಕರ ಕಾಯ್ಬೇಕಲ್ಲ ನಾವು. ಅದು ಬಿ ನಮ್ ಕೆಲಸ ಇಲ್ಲ. ನಮ್ಮ ಬೇಡಿಕೆ ಏನು ಇರುದಂದ್ರೆ ಇವ್ರು ಯಾರ್ಯಾರ ಅಧಿಕಾರಿಗಳು ಏನು ಲಂಚ ತಗೊಂಡಾರಲ್ಲ ಅಷ್ಟು ಅಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಅನ್ನೋ ಆಸ್ತಿ ಈ ಸಂಸ್ಥೆದಿಂದ ಇದರದಿಂದ ಆಸ್ತಿ ಪಸ್ತಿ ಎಷ್ಟು ಮಾಡ್ಕೊಂಡಾರ, ಪಗಾರದಿಂದ ಎಷ್ಟು ಮಾಡ್ಕೊಂಡಾರ, ಪಗಾರ ಇರ್ಲಾರ್ದ ಎಷ್ಟು ಮಾಡ್ಕೊಂಡಾರ, ಕಳ್ತಾನ ಆಸ್ತಿಗಳು, ಅಷ್ಟು ಆಸ್ತಿಗಳು ಸರ್ಕಾರಕ್ಕೆ ತಗೋಬೇಕು ವಾಪಸ್. ಸರ್ಕಾರ ಅದು ವಾಪಸ್ ತಗೊಳಿಕಂದ್ರೆ ಸರ್ಕಾರ ಮೇಲೆ ಆರೋಪ ಮಾಡ್ತೀವಿ ನಾವು. ಅವ್ರ ಹೆಸರ ಅಂಗಡಿ ಬಸವರಾಜ್ ಅಂಗಡಿ. ನೀವು ಇಷ್ಟು ಮನವಿ ಕೊಟ್ಟಿರಿ, ನಂತರ ನಿಮಗ್ ನ್ಯಾಯ ಸಿಕ್ಕಿಲ್ಲ. ಇನ್ಮೇಲೆ ಸಿಕ್ತೈತೆ ಅಂತ ಹೇಳಿ ನಿಮಗೆ ನಾವ್ ಇವತ್ತಿಗೆ 2 ವರ್ಷ ಐತಿ. ಕೆಲವೊಂದ್ ಸಾರಿ ಮನವಿ ಕೊಟ್ಟಿವ್, ನಮ್ ಕರೆಸ್ದವ್ರ ಹುಡುಗರಿಗೆ ಹಿಂಗ್ ಮಾಡ್ಬ್ಯಾಡ್ರಿ ಅಂತ 2-3 ಸಾರಿ ಅವ್ರು ಹೇಳೋಣ 4-5 ಹುಡುಗರಿಗೆ ತಗೊಂಡ. ಮೊನ್ನೆ ಒಬ್ಬರ ಹನವಾಡದ ಒಂದು ಪಾಪ ನಮ್ಮ ಸಂಘಟನೆದ ಒಂದು ಹುಡುಗಿ ಇತ್ತ, ಅವ್ರಿಗೆ ಬರೀ ಒಂದು ಅಕ್ಷರ ಮಿಸ್ಟೇಕ್ ಆಗಿದೆ, 3 ತಿಂಗಳು ತಿರುಗಾಡಿದವ್ರು. ಈ ರೀತಿ ಇವತ್ತು ಸಮಸ್ಯೆ ನಡೀತಾ ಇದೆ. ಇಲ್ಲಿ ಬಡವ್ರ ಮಂದಿ ಬಂದ್ರೆ ಇಲ್ಲಿ ಏನೂ ಇದು ಇಲ್ಲ. ಒಂದು ಸಣ್ಣ ಕಲಾರಕ್ಕೆ ಬಂದ್ರೆ ಬಿ ಅವ್ರಿಗೆ ಧಮಕಿ ಕೊಡ್ತಾರ. ಹುಡುಗ ಏನ ನಿಮ್ದು ಯಾಕ ಹೊರಗ್ ನಡ್ರಿ, ಯಾಕೆ ಬಂದ್ರಿ ಇಲ್ಲಿ ಅಂತಾರ. ಇದಾರಲ್ಲ ಏನ ಅವ್ರು ಲಂಚ ಕೊಟ್ಟ ಈಗ ಇಲ್ಲಿ ಮಾತಾಡಿದ್ರ ಅವ್ರಿಗೆ ಅರೆಸ್ಟ್ ಮಾಡಿಸ್ತಾರ. ನಾನೇ ಮಾತಾಡ್ತೇನೆ, ನಾ ಪ್ರೂಫ್ ಸಮೇತ ಕೊಡ್ತೀನಿಲ್ಲ. ಎಲ್ಲಿ ಕರ್ರಿ ನಾ ಯಾವ್ದಲ್ಲ ಇಲ್ಲಿ ಬಬಲೇಶ್ವರ ಹಾಸ್ಟೆಲ್ ಎಲ್ಲ ಐತಿ, ಕೊಡ್ತೀವಿ ನಿಮ್ಗೆ. ಅಷ್ಟೆಲ್ಲ ಐತ್ರಿ. ಕಲ್ಪೆ ಮಟ್ಟದ ಆಹಾರ ಪೂರೈಕೆ ಮಾಡ್ತಾರಿ. ಕೇಳಾಕ್ ಹೋದವ್ರ ಮೇಲೆ ಗದ್ರಿಸ್ತಾರಿ. ಆಮೇಲೆ ಮುಂದ್ ಬಂದ್ 15 ತಿರುಗೊಮ್ಮಿ ವಾರ್ಡನ್ಗಳು ಹಾಸ್ಟೆಲ್ ಬರ್ತಾರಿ. ಅಕ್ಕಿ ಗೋಧಿ ಫುಲ್ ಕಲ್ಪೆ ಮಟ್ಟದ್ದು ಕ್ಯಾಟ್ ನುಷಿಯಾದ ಅಕ್ಕಿ ಗೋಧಿ ಅವೇನ್ ದನಕ್ಕೆ ಹಾಕಿದ್ದು ದನ ತಿನ್ನಂಗಿಲ್ರಿ. ಆ ಮಟ್ಟದ ಕಲ್ಪೆ ಮಟ್ಟದ ಪೂರೈಕೆ ಮಾಡ್ತಾರ. ಉಳಿತ ಅಕ್ಕಿ ಗೋಧಿ ವಿಡಿಯೋನು ಐತ್ರಿ. ಮತ್ತ ಅಕ್ಕಿ ಗೋಧಿ ಸರಿ ಇಲ್ಲ ಅಂತೇಳಿ ಹುಡುಗರು ಹೊರಗ ಪುಟ್ಟ ಹೋರಾಟ ಮಾಡಕತ್ತಾರಿ. ಉಳಿತ ತಾಲೂಕ್ ಆಫೀಸರ್ ಬಸವರಾಜ್ ಅಂಗಡಿ ಅವ್ರ ಅಲ್ಲೇ ಮುಂದಾದಾರಿ. ಇದ್ರ ಮತ್ತೆ ಹುಡುಗರು ಹೋರಾಟಕ್ಕೆ ಯಾವತ್ತೂ ಏನು ಇಲ್ಲ, ಅನುಕೂಲ ಇಲ್ರಿ. ಆಮೇಲೆ ನಾವ್ ಏನೇ ಕೇಳಾಕ್ ಹೋದವ್ರನ್ನ ಬೆದರ್ಸುದ್ರಿ. ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಟ್ಟ ಮೇಲಾಧಿಕಾರಿ ತನಿಖೆ ಮಾಡೋದು. ಮೇಲಾಧಿಕಾರಿಗಳು ಅವರು ಎಲ್ಲ ಒಂದರಿ. ಮತ್ತೆ ವಿದ್ಯಾರ್ಥಿ ಬದ್ಲಿ ಇವ್ರು ಏನ್ ಮಾಡತ್ತೇನ್ರಿ, ಸಿಬ್ಬಂದಿಗಳು ತಾವು ಒಂದು ಬೆರಳ ತಾಮ್ರಿ, ಒಂದು ಬೆರಳಿಂದ 53 ರೂಪಾಯಿ ಜಮಾ ಆಕೈತ್ರಿ ಮೇಂಟೆನೆನ್ಸ್ ಹುಡುಗರಿಗೆ.
ಮೇಂಟೆನೆನ್ಸ್ ಜಮಾ ಖಾತೆ ಇವ್ರು ಏನ್ ಮಾಡ್ತಾಗತ್ತಂದ್ರೆ ವಿದ್ಯಾರ್ಥಿ ಬದಲ ಸಿಬ್ಬಂದಿ ಒಂದು ತಮ್ಮ ನೌಕರಿ ಪಗಾರ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿ ಭಟ್ರಿ ಇನ್ನೊಂದು ಮತ್ತೊಂದು ವಿದ್ಯಾರ್ಥಿ ಭಟ್ ಆ ವಿದ್ಯಾರ್ಥಿ ಬದಲು ಇವ್ರ ಭಟ್ ಓದ್ತಿಸೋ ರೊಕ್ಕ ಬಸ್ತಾರ ಆಲ್ರೆಡಿ ಇದನ್ನ ಬಬ್ಲೇಶ್ವರ ತಾಲೂಕ್ ಪಂಚಾಯತಿಯಾಗ ತರಾ ಪಾಸ್ ಮಾಡಿರು ತರಾ ಪಾಸ್ ಮಾಡಿ ಬೆಳಗಾವಿ FSL ಕಳ್ಸೈತೆ ತನಿಖೆ ಮಾಡಿವು ಯಾವುದೇ ತರ ತನಿಖೆ ಮಾಡಕ್ ಮೇಲಿಲ್ಲ ಏನಿಲ್ಲ ಯಾವ ವ್ಯಕ್ತಿ ಆ ಹಾಸ್ಟೆಲ್ ಭ್ರಷ್ಟಾಚಾರ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಯಾವ ವ್ಯಕ್ತಿ ಹೋರಾಟ ಮಾಡ್ತಾನ್ರ ಅವನ ಮೇಲೆ ಸುಳ್ಳು ಕೇಸ್ ಹಾಕುದ್ರಿ ಮತ್ತೆ ತನಿಖಾ ಅಧಿಕಾರಿಗಳು ನೇಮಕ ಮಾಡ್ಯಾರಿ ಅಥವಾ ಸುಳ್ಳು ಕೇಸ್ ಎಷ್ಟಾಗ್ಯಾವ್ರಿ ಈಗ ಸುಳ್ಳು ಕೇಸ್ ಉದಾಹರಣೆ ನಾನು ಅದನ್ರಿ ನನ್ನ ಮೇಲೆ ರೀ ಆ ದೂರದಾರು ನಾನ ರೀ ನನ್ನ ಮೇಲೆ ಕೇಸ ಆಲ್ರೆಡಿ ಕೇಸನು ಐತಿ ಮುಂದ್ ಬಂದು ಯಾವ 3-4 ವರ್ಷ ಆತ್ರಿ ತನಿಖೆ ಮಾಡಕ್ ಮೇಲಿಲ್ಲ ಈರಣ್ಣ ಅಶಂಪುರ ಆಯ್ತು ಅವನು ಕೆಟ್ಟ ಭ್ರಷ್ಟಾಚಾರ ಅಧಿಕಾರಿ ಬಸವರಾಜ ಅಂಗಡಿ ಇವನು ರೀ ಆ ವಿಡಿಯೋದಾಗ ಸತ್ಯಕ್ಕೆ ಇವ್ರು ಅದಾರಿ ವಿದ್ಯಾರ್ಥಿಗಳು ಹೋರಾಟ ಕೂತಾರ ವಿದ್ಯಾರ್ಥಿಗಳ ಹೋರಾಟದ ಏನು ಅನುಕೂಲ ಇಲ್ರಿ ಮೇಲೆ ಅಧಿಕಾರಿಗಳು ಲೆಟರ್ ಕೊಟ್ರು ಏನಿಲ್ಲ ವಿಡಿಯೋಗಳು ಕೊಟ್ರು ಏನಿಲ್ಲ ಅವು ಹುಡುಗರು ಹೊರ ಕೊಟ್ಟಿದ ವಿಡಿಯೋ ರೀ ವಿತ್ ಅಕ್ಕಿ ಗೋಧಿ ವಿಡಿಯೋ ಅವು ದನ ತಿನ್ನಾಗಿಲ್ಲ ಆ ನಮೂನಿ ನುಷಿಯಾದ ಅಕ್ಕಿ ಗೋಧಿ ಹೆಂಗ್ ಗೊತ್ತಿರ ಬೋರ್ನಿಂಗ್ ಪುಡಿ ಹಾಕ್ತಾನೆ ಹುಡುಗರಿಗೆ ತೊಂದ್ರೆ ದೇಹಕ್ಕೆ ತೊಂದ್ರೆ ಆಕತ್ರಿ ಅದ ಆ ತರ ಹೊಲಸ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿ ಹಾಸ್ಟೆಲ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿ ಬಸವರಾಜ ಅಂಗಡಿ ಅವರಿಗೆ ಬಸವರಾಜ ಅಂಗಡಿ ಅವರಿಗೆ ಅಧಿಕಾರಿ ಬಸವರಾಜ ಅಂಗಡಿ ಅವರಿಗೆ ಅಧಿಕಾರಿ ಕಲೈ ಶೆಟ್ಟಿ ಅವರಿಗೆ ಭ್ರಷ್ಟ ಅಧಿಕಾರಿ ಬಸವರಾಜ ಅಂಗಡಿ ಅವರಿಗೆ ಬಸವರಾಜ ಅಂಗಡಿ ಅವರಿಗೆ ಎಲ್ಲಾರು ಸಾರ್ವಜನಿಕ ಟ್ಯಾಕ್ಸ್ ಕೊಡ್ತಾ ಇದಾರೆ ಅಂದ್ಮೇಲೆ ನೀವು ಟ್ಯಾಕ್ಸ್ ಪ್ರಕಾರ ಹುಡುಗರಿಗೆ ಯಾರ್ಯಾರು ಅರ್ಜಿಗಳು ಬಂದಾವ ಅರ್ಜಿ ಪ್ರಕಾರ ತಗೊಂಡು ಕೇಸಿ ಇಷ್ಟು ಪರ್ಸೆಂಟೇಜ್ ಹುಡುಗರಿಗೆ ತಗೋತಿ ಇಷ್ಟು ಪರ್ಸೆಂಟ್ ಹುಡುಗರಿಗೆ ತಗೊಳಂಗಿಲ್ಲ ನೀವು ಸಾಲಿ ಓದ್ಬ್ಯಾಡ್ರಿ ನೀವು ಕತ್ತಿ ಕಾಯಿಲಾಗ ಹೋಗ್ರಿ ಅನ್ಬೇಕು ಅವ್ರಿಗೆ ಅವ್ರು ಯಾಕಂದ್ರೆ ಆ ಕತ್ತಿ ಕಾಯಿಲಾಗ ಹೋಗ್ರಿ ನೀವು ಸಾಲಿ ಓದ್ಬೇಡ್ರಿ ಅನ್ಬೇಕು ಅವ್ರಿಗೆ ಯಾಕೆ ಅಂದ್ರೆ ತಗೊಳಂಗಿಲ್ಲ ಅಂದ್ಮೇಲೆ ಎಲ್ಲಿ ಹೋಗ್ಬೇಕು ಹುಡುಗರು ಅದಕ್ಕೆ ಅನ್ಯಾಯ ಆಗ್ತಾ ಇದಾವ ಅದೇ ಉತ್ತರ ಕೊಡ್ಲಿಲ್ಲ ಉತ್ತರ ಕೊಡ್ಬೇಕು ಅವ್ರು ಎಷ್ಟು ಸಾರಿ ಬಂದೀನಿ ಯಾಕಂದ್ರೆ ಏನ ಪುಕ್ಷಾಟಿ ಪಗಾರ ತಗೋತಾ ಇದೆಯೇನ 2 ತಿಂಗಳು ಬಂದಿದೀವಿ ನಿನ್ನ ಹತ್ರ ಈ ಹುಡುಗರು ಏನ ಇವ್ರು ಎಲ್ಲಿ ಹೋಗ್ಬೇಕಾ ಕಲ್ಯಾಣಾಧಿಕಾರಿ ಅಂಗಡಿ ಅವ್ರು ಇದಾರ ಅಂಗಡಿ ಅವ್ರು ಬರೋಣ ನೀ ಆಫೀಸ್ ಒಳಗೆ ಪಗಾರ ತಡಿ ಒಂದ್ ನಿಮಿಷ ನಿನಗ 20 ಸಾರಿ ಬಂತು ಹುಡುಗರು ನಿನ್ಗ ಸಾಹೇಬ್ರ ಸರ್ ಅಂತೀವಿ ನಮ್ ಮನ್ಸಿಗೆ ಬಂದಂಗ ಕೂಡ ನೀ ಅಂದಿ 2 ತಿಂಗಳಾಗಲಿ 3 ತಿಂಗಳಾಗಲಿ ನನ್ ಮನ್ಸಿಗೆ ಬಂದಂಗ ಅಂತ ಕೊಡವ ವಾಪಸ್ ಒಂದ್ CA ಮಾತ್ರ ಕಳಿಸ್ದ ಸಾಹೇಬ್ರ ನಾವು ನಿಮ್ಗ ಸರ್ ಹಾಕಿ ಮಾತಾಡ್ತಿದ್ವಿ ನೀ ಹೇಳುದು ಕೇಳಕ್ ಬಂದಿಲ್ಲ ಇಲ್ಲಿ ನೀ ಹೇಳುದು ಕೇಳಕ್ ಬಂದಿಲ್ಲ ನಾ ಹೇಳುದು ಕೇಳಿ ನೀ ಹೇಳಕ್ ನಾ ಯಾಕೆ ಕೇಳ್ಬೇಕು ನಾ ಪಗಾರ ಕೊಡ್ತಾ ಇದೀನಿ ಟ್ಯಾಕ್ಸ್ ನಿಂಗ ಸಾರ್ವಜನಿಕ ನೀನ್ ಏನ್ ಕೇಳಿದೀವಿ ನಾವು ನಿಮ್ಮವ್ರು ಲಂಚ ಕೇಳ್ತಾ ಇದಾರಪ್ಪ ನಮ್ಗಾದ್ರು ಏನ್ ಹುಡುಗರ ದಾಖಲೆ ಐತಿ ಎಷ್ಟೇ ಹುಡುಗರು ನಾ ಹೇಳುದು ಕೇಳ 1 ನಿಮಿಷ ಕೇಳ ಪೂರ್ಣ ನಾನು ಮಾತಾಗುತ್ತಾ ಹೇಳ್ಬಾರ್ದು ನೀನ್ 100 ಮಾತಾಡ ನಂಗೆ ಉತ್ತರ ಕೊಡ್ಲಾಕಿದ್ದೀನಿ ನಾ ಏನ್ ಕೇಳಿದೀನಿ ನಿನಗೆ ಕೇಳಿಲ್ಲ ನಿಮ್ ಅಂಗಡಿಯವ್ರಿಗೆ ನಿನಗೇನ್ ಕೇಳಿ ಸಾಹೇಬ್ರ ಈ ಹುಡುಗರ ಒಂದ್ 20-30 ಹುಡುಗರಿಗೆ ಕೆಲಸ ತಗೋರಿ ಹಾಸ್ಟೆಲ್ ತಗೋರಿ ಯಾಕಂದ್ರೆ ಇವ್ರು ನಿಮ್ಮಲ್ಲಿ ಬಂದ್ ಅರ್ಜಿ ಹಾಕಾಕ ಓಡಾಡ್ತಾ ಇದಾರೆ ನೀವು ಬೇರೆ ಹುಡುಗರಿಗೆ ಅರ್ಜಿ ಹಾಕ್ಲಾರ್ದೆ ತಗೊಂಡಿರೈತ್ರಿ ತಗೊಂಡಿಲ್ಲ ಅಂದ್ರೆ ಅದ್ರ ಮಾಹಿತಿ ನಾವು ತಗೊಂಡಿಲ್ಲ ಅಂತ ಬರೆದು ಕೊಡ್ಬೇಕಾಗಿತ್ತು ನನ್ಗ ಮಾಹಿತಿ ಕೇಳಿಲ್ಲ ಮಾಹಿತಿ ಹಕ್ಕ ಬೇರೆ ನಿನ್ಗ ಏನ್ ಕೇಳಿ ನನ್ನ ದಾಖಲೆ ಏನ್ ಎಲ್ಲಿ ಜಾಗ ಖಾಲಿ ಇರ್ತಾವ ಒಂದು ಮಾಹಿತಿ ಕೊಟ್ರ ಅಲ್ಲಿರ ಹಾಕ್ರಿ ಇಲ್ಲಾಂದ್ರೆ ನನ್ಗೆ ನಮ್ಮ ಹತ್ರ ಜಾಗ ಇಲ್ಲಪ್ಪ ನಮ್ಮ ಹತ್ರ ನಾವು ಲಂಚ ತಗೊಂಡ್ ಕೇಸಿ ಹುಡುಗರು ತಗೊಂಡಿದ್ದೀವಿ ನೀವು ಸರ್ಕಾರ ನಾ ಹೇಳುದು ಕೇಳ ಸರ್ಕಾರಕ್ಕೆ ಹತ್ರ ನೀವು ಮಾತಾಡ ನಾ ಮಾತಾಡಿದೆ ಸರ್ಕಾರ ಹತ್ರ ನೀವು ಹೆಚ್ಚಿವ್ರು ನಾವು ನಿನ್ಗೆ ನಮ್ಗೆ ಕೊಟ್ರೆ ನಾವು ಎಷ್ಟು ಹುಡುಗರು ಸಂಘಟನೆದವ್ರು ಏನಾದ್ರು ಕೇಳ್ತೀವಿ ಶಿಕ್ಷಣ ಮಂತ್ರಿಗೆ ಸಾಹೇಬ್ರೆ ನಿಮ್ಮಲ್ಲಿ ಲಂಚ ತಗೊಂಡು ತುಂಬ್ಕೊಂಡಾರತ್ತ ನಮ್ಮ ಹುಡುಗರು ರೈತರ ಹುಡುಗರು ಇದಾರ ಅವ್ರಿಗೆ ಲಂಚ ಕೊಡಕ್ ಆಗಂಗಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ನೀವು ನಮ್ಗೆ ಜಾಗ ಕೊಡ್ರಿ ಸ್ವಲ್ಪ ಇನ್ನ ಹೆಚ್ಚುವರಿ ಮಾರ ಕೊಟ್ರಿ ಅಂತ ಹಾಕೋತಿದ್ದ ನಾವ್ ಮಂತ್ರಿ ಕೇಳ್ತಿಲ್ಲ ಮಂತ್ರಿ ಪುಕ್ಷಾಟಿ ಮಾಡಿ ಓಟ್ ಹಾಕಿ ಮಂತ್ರಿ ಕಳ್ಸಿದೀವು ಅವ್ರಿಗೆ ಕೇಳ್ತಿದ್ದ ಬಂಗಾರಪ್ಪ ಹೋಗಿ ಏನ್ ಶಿವಮೊಗ್ಗ ದೂರ ಏನ್ ನನ್ಗೆ ಇಲ್ಲಿಂದ ಶಿವಮೊಗ್ಗ ಹೋಗಿದ್ದು ಬೆಂಗಳೂರು ಹೋಗ್ತಿದ್ದ ಅದು ಸದಾ ಮಾಡಂಗಿಲ್ಲ ಇಲ್ಲ ಸಾಹೇಬ್ರ ಡೇಟ್ ಇಲ್ಲ ಇದರ ಹಿಂದೆ 3 ತಿಂಗಳ ಹಿಂದೆ ಸುತ್ತ ಕೊಟ್ಟೆ ನನ್ನ ಅರ್ಜಿ ಇಲ್ಲಿ ಇಲ್ಲ ಅಂದ್ರೆ ಅವ್ನು ಹೇಳಿ ಅವನಿಗ ಏನಾಗ್ತಾ ಇದಾವ ಅಂದ್ರೆ ಅವ್ನಿಗೆ ಎಷ್ಟು ಹೇಳಿದ್ರೆ ಅವ್ನಿಗೆ ಇದು ಆಗ್ತಾ ಇಲ್ಲ ಹಾ ಪುಕ್ಷಾಟಿ ತಿಂದು ಇದು ಆಗೈತಿ
ಕೊಟ್ರಿ ಈಗ ಮಾಡಿದ್ರಿ ಹೌದು. ಈಗ ಮಾಡಿದ್ರಿ ಏ ಸಾಹೇಬ್ರ ಏ ಸಾಹೇಬ್ರ ಹೇಳುದು ಕೇಳೋಪ್ಪ ನನ್ನ ಮಾತು ಕೇಳ್ತಿಲ್ಲ ಏನ ನಾ ಏನಂತ ಇದೀನ 2 ತಿಂಗಳೊಳಗೆ ಇವತ್ತು ಹೆಂಗ್ ರೆಡಿ ಆಗ್ತಾವ ಈಗ ಒಂದ್ 5 ನಿಮಿಷ ಒಳಗೆ ರೆಡಿ ಇಲ್ಲ ಉಪ್ಪಿನಕಾಯಿ ಹಾಕೋಬೇಕನ್ನು ಅದು ತಡೆಯೋ ಉಪ್ಪಿನಕಾಯಿ ಹಾಕೋಬೇಕು ನಮ್ಮ ಪೋಸ್ಟಿಗೆ ಕಳಿಸ್ಬೇಕಾಗಿದ್ನಿ ಇಲ್ಲಿ ತಾನ ಬರ್ಲಾಕ ನಾವು 500,000 ರೂಪಾಯಿ ಪಗಾರ ಐತಿ ನಾವು ಅನ್ನ ಬೆಳೆಸ್ಲಿಕ್ಕಂದ್ರೆ ನೀವು ತಿಂತೀರೇನ ಮಳೆ ತಿಂತೀರೇನ ಹೊಲ ಮನಿ ಎಲ್ಲಾರು ಬಿಟ್ಟು ಬಂದು ಕೂತಾರ ಇಲ್ಲಿ ಯಾಕೆ ಕುಂಡಿಸ್ತೀರಿ ನಮ್ಗೆ ಇಲ್ಲಿ ಬಂದ ನಿಮ್ಗೆ ಗೌರ್ಮೆಂಟ್ ಪಗಾರ ಐತಿ ನಮ್ಗೆ ಐತೇನ ನೀವು ಕರೆಕ್ಟ್ 1 ತಿಂಗಳು 2 ತಿಂಗಳು ಐತಿ ನಿಮ್ಮಲ್ಲಿ ಮನೆ ಅರ್ಜಿ ಕೊಟ್ಟಿಗೆಸಿ ಯಾಕೆ ತಗೊಂಡಿಲ್ಲ ಹುಡುಗರಿಗೆ ನೀವು ಕೆಲ್ಸಾಗ ಅಲ್ಲಿ ಅಷ್ಟೊಳಗ ಯಾಕೆ ತಗೊಳಂಗಿಲ್ಲ 15,000 ರೂಪಾಯಿ ಲಂಚ ಬೇಕು ನಿಮ್ಗೆ ಯಾಕ ಲಂಚ ಬೇಕು ನಿಮ್ಗೆ ಯಾರು ತಗೊಂಡ ನೀವು ತಗೊಂಡಿಲ್ಲ ನಿಮ್ ಸಾಹೇಬ್ ತಗೊಂಡಿ ನೀವ್ ತಗೊಂಡಿದ್ದೀವಿ ಕೊಡ್ತೀನಿ ಇಡೇ ಸಮೇತ ಕೊಡ್ತೀನಿ ಇಡೇ ಸಮೇತ ಕೊಡ್ತೀನಿ ನಿನ್ಗ ದಾಖಲೆ ಸಮೇತ ಕೊಡ್ತೀನಿ ರೈತರಿಗೆ ಹಾಕ್ತೀನಿ ಸಿಬಿಐ ಹಾಕ್ತೀನಿ ಎಲ್ಲಾನೇ ಕೊಡ್ತೀನಿ ಈಗ ನನಗೆ ಇದು ಈಗ ಬೇಡ ನಾ ಹೇಳುದು ಕೇಳ ನನಗೆ ಬಾಯ್ ಅಂಡ್ ಪೋಸ್ಟಿಂಗ್ ನಾನು ಏನ್ ನಮ್ಮ ಆಫೀಸ್ ಅಡ್ರೆಸ್ ಐತ್ಲ ಆಫೀಸ್ ಕಳಸ ನನ್ಗ ಇದು ಒಂದ್ ಕಾಪಿ ಕೊಡು ಈಗ ನಾ ಲೋಕಾಯುಕ್ತರಿಗೆ ಕೊಡ್ತೀನಿ ಇದು ನಿಮ್ಮ ಎಷ್ಟು ಆಸ್ತಿ ಪಸ್ತಿಯಲ್ಲಿ ಐತ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ ನೀವು ಎಷ್ಟೇಟ್ ಆಸ್ತಿ ನೌಕರಿಗಿಂತ ಮೊದ್ಲೇ ಮಾಡಿರಿ ಈಗ ಎಷ್ಟು ಮಾಡಿರಿ ಈ ಮೊದ್ಲೇ ಕೊಡು ಮನೆ ಕೊಡೋಣ ನಾನು ಏನ್ ಅಂತೀನಿ 2 ತಿಂಗಳು ಹೋಗ್ಲಿ 4 ತಿಂಗಳು ಹೋಗ್ಲಿ ಅಂತೀವಿ ಈಗ 5 ನಿಮಿಷ ಒಳಗೆ ಹೆಂಗ್ ರೆಡಿ ಆಗಿತ್ತು ಇದು ನೋಡ್ರಿಪ್ಪ 2 ತಿಂಗಳಾಗಿತ್ತು ಇದು ಬೇಡ್ಲಾಕ್ ನಾವು ಏನ್ರ ಎಲ್ಲಿರ ಹುಡುಗರು ಒಂದ್ ಕಮ್ಮಿ ಇದ್ರೆ ಹಾಕಿ ಅಂತ ಹೇಳಿದ್ವು ಅವಾಗ ಈಗ ತಂದು ಕೊಡ್ತಾರ ಇದು ವ್ಯವಸ್ಥೆ 5 ನಿಮಿಷ ಒಳಗೆ ರೆಡಿ ಆಗೈತಿ ಈಗ ಅದು ನಾವ್ ಇಲ್ಲಿ ಬಂದ್ ಕುಂಡ್ರಣ ಬಂದ್ ಅರ್ಧ ತಾಸ ಐತಿ ಇಲ್ಲಿ ಮೊದಲೇ ಇದೇ ಕೊಟ್ರೆ ನಾವೇ ಯಾಕೆ ಬರ್ತಿದ್ವಿ ಸರ್ಕಾರ ಹತ್ರ ಹೋಗ್ತಿದ್ವಿ ನಾವು ಶಿಕ್ಷಣ ಮಂತ್ರಿ ಹತ್ರ ಹೋಗಿ ಕೇಳ್ತಿದ್ವಿ ಸಾಹೇಬ್ರ ಇದ್ರೊಳಗೆ ಸಲ ಹುಡುಗರು ಕಮ್ಮಿ ಏನಾದ್ರು ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಇದ್ರೊಳಗೆ ಯಾವ ಹೊರಟು ಏ ಸಾಹೇಬ್ರ ಇಲ್ಲಿ ಬರ್ರಿ ಅವ್ನಿಗೆ ಕರೀರಿ ಎಷ್ಟು ಹುಡುಗರು ದಾಖಲೆ ಸಮೇತ ಕೊಡ್ರಿ ಅಂತ ಇದ್ರ ದಾಖಲೆ ಇಲ್ಲಿ ಅಂಕಿ ಸಂಖ್ಯೆ ಇಲ್ಲ ಫುಡ್ ಹುಡುಗರಿಗೆ ಎಷ್ಟು ಫುಡ್ ನಾ ಏನ್ ಹೇಳ್ತಾ ಇದ್ದೀನಿ ಒಂದ್ ದಿವ್ಸ ಎಷ್ಟು ಖರ್ಚು ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಕಲ್ಕಂಡ ಸೌಲಭ್ಯಗಳು ನೀಡಲಾಗುತ್ತಿದೆ ಅದನ್ನ ಪ್ರತಿ ವಿದ್ಯಾರ್ಥಿಗೆ ಮಹಾಯನ 1250 ರೂಪಾಯಿ 10 ತಿಂಗಳಿಗೆ ಅವಧಿ 6 ವರ್ಷ ಅಂದ್ರೆ ತಿಂಗಳ 1250 ಒಂದು ದಿವಸಕ್ಕೆ 60 ರೂಪಾಯಿ ಬರ್ತದೆ 2 ಊಟ ಹುಡುಗರು ಒಂದು ದಿನಕ್ಕೆ 212 ಎಲ್ಲ ಬರ್ತದೆ ಮತ್ತೆ ಮಂಜೂರಾತಿ ಸಂಖ್ಯೆ 50 ಸಂಖ್ಯೆ ಇತ್ತು ಪ್ರತಿ ವಿದ್ಯಾರ್ಥಿಗೆ ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಸೆಟ್ ಬೆಡ್ಶೀಟ್ ಜಂಪ್ರ 3 ವರ್ಷಕ್ಕೊಂದು ಕ್ಲಿಯರ್ ಶೌಚಾಲಯ ಸ್ವಚ್ಛತೆಗೆ 50 ಸಂಖ್ಯೆ ಹೊಲಕ್ಕಿಂತ ತಿಂಗಳಿಗೆ 1,000 ರೂಪಾಯಿ ಶೌಚಾಲಯ ತಿಂಗಳಿಗೆ 1,000 ರೂಪಾಯಿ ಮುಂದೆ ಎಲ್ಲ ಹೇಳ್ತೀನಿ ಏನೋ 50 ಸಂಖ್ಯೆ ಹೊಲಕ್ಕೆ ಎಷ್ಟು 150ಕ್ಕೆ 1,500 150 ಮೇಲೆ 2,000 ರೂಪಾಯಿ ಈ ಥರ ಎಲ್ಲ ಇದಾಗ ಡೀಲ್ಸ್ ಅದಾವ ಇಲ್ಲಿ ಯಾವ ಜಾತಿ ಎಷ್ಟು ತಗೋಬೇಕು ರೆಸ್ಟೋರೆಂಟ್ ಕಟಗೇರಿ ಆ ಹುಡುಗರದ ದಾಖಲೆ ಕೇಳಿದ್ದೆ ಅದು ಕೊಟ್ಟರೆ ಅರ್ಜಿ ಹಾಕಿದ ಹುಡುಗರು ನಿಮ್ಮಲ್ಲಿ ನಾ ಏನ್ ಕೇಳಿದ್ದೀನಿ ನಮ್ಗ ಪ್ರಶ್ನೆ ಕೇಳಿದ್ದೀನಿ ಏನ್ ನೀವು ಅರ್ಜಿ ಆನ್ಲೈನ್ ಅರ್ಜಿ ಹಾಕಿದ್ರೆ ತಗೋತೀವಿ ಅಂತ ಕೇಳಿದ್ವಿ ಹೌದಿಲ್ಲ ಮತ್ತೆ ಹುಡುಗರು ಆನ್ಲೈನ್ ಹಾಕಿದ ಅರ್ಜಿ ಕೊಡ್ತಾರೆ ಯಾವ ನಿನ್ನಲ್ಲಿ ಹುಡುಗರು ಆನ್ಲೈನ್ ಹಾಕದ ಮೇಲೆ ತಗೋತಿಲ್ಲ ಎಷ್ಟು ಮಂದಿ ಅದು ಆನ್ಲೈನ್ ಅರ್ಜಿನ ಕೊಡ್ತಿಲ್ಲ ನಾ ಏನ್ ಕೇಳಿದ್ದೀನಿ ಸೌಲಭ್ಯಗಳು ಏನೇನು ಕೊಡ್ತೀರಿ ಸೌಲಭ್ಯ ಹುಡುಗರು ಸತ್ತು ಡಾಕ್ಯುಮೆಂಟ್ ಕೇಳಿದ್ದೀನಿ ನಾನು ವೈಯಕ್ತಿಕ ನಿಮ್ಮ ಹಾಸ್ಟೆಲ್ ಒಳಗೆ ಎಷ್ಟು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಕೂಡ ಬರಂಗಿಲ್ಲ ಅದ್ರೊಳಗೆ ಲಂಚ ತಿಂತಿರ್ಬೇಕು ನೀವು ಇಲ್ಲ ಅದು ಕೊಡ್ಬೇಕು ನಮ್ಗ ಅದು ಅಧಿಕಾರ ಮಾಹಿತಿ ಇಲ್ರಿ ಸಾಹೇಬ್ರ ನೀವು ನಾವು ಸರ್ ಹೇಳ್ತೀವಿ ಅದು ಕೊಡ್ಬೇಕು ನೀವು ಅದು ಕೊಡ್ಲಿಕ್ಕೆ ಅಂದ್ರೆ ನಾವು ಬಂದ್ರಪ್ಲೆ ನೀವ್ ಏನ ಇಲ್ಲಿ ಒಬ್ರದಾರ ಯಾರು ಒಬ್ರು ನಿಂದಿರ್ತಾರೆ ಅವ್ರ ನನ್ಗೆ ಗೊತ್ತಿಲ್ಲ ಅವ್ರು ಬಂದ್ರಪ್ಲೆ ನೀವ್ ಏನತ್ತೀರಿ ಗೊತ್ತೇನ ಇಲ್ಲ ಆಫೀಸರ್ಗಳೆಲ್ಲ ವಿಸಿಟಿಗೆ ಹೋಗ್ಯಾರತ್ತ ವಿಸಿಟಿಗೆ ಹೋಗಿರ್ತಿರೋ ಏನ್ ಮನ್ಯಾಗ ಮಕ್ಕೊಂಡಿರ್ತಿರೋ ಎಲ್ಲಿ ಗೊತ್ತಿಲ್ಲ ನಾ ಹೇಳೋದು ಕೇಳಿ ಫಸ್ಟ್ ಹ್ಞೂ ಅನ್ರಿ ಆಮೇಲೆ ನೀವ್ ಮಾತ್ರ ನಾ ಸುಮ್ಮಿರ್ತೀನಿ 140 ಹುಡುಗರ್ದಾವ್ ಎಲ್ಲಿ ಮೆಟ್ರಿಕ್ ನಂತರ ಟೆಕ್ಕೆದಾಗ ನೀವು ಅಲ್ಲಿ ಆಫೀಸ್ ವಿಸಿಟಿಗೆ ಹೋಗಿರಿ ಬಸವರಾಜ್ ಅಂಗಡಿ ಸರ್ ಹೋಗ್ಯಾರೋ ಇಲ್ಲೋ ಹೋಗಿರಿ ಅಲ್ಲಿ 140 ಹುಡುಗರು ಇಲ್ಲ ನಾ ಅಲ್ಲಿ ಚೆಕ್ ಮಾಡೀನಿ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟಿನಿ ನಾ ಪ್ರತಿಯೊಂದು ಹಾಸ್ಟೆಲ್ಗೂ ವಿಸಿಟ್ ಕೊಡ್ತೀನಿ ನಾ ಹೋಗ್ತೀನಿ 140 ಹೆಚ್ಚು ಹುಡುಗರ್ದಾವ್ ಅಲ್ಲಿ ಕೇಳಿ ಹುಡುಗರಿಗೆ ಯಾಕಪ್ಪ 140 ಇಲ್ರಿ ಸರ್ ವಾರ್ಡನ್ಗಳಿಗೆ ರೊಕ್ಕ ಕೊಡ್ತೀವಿ ವಾರ್ಡನ್ಗಳು ಮ್ಯಾಗಿನವ್ರಿಗೆ ರೊಕ್ಕ ಕೊಡ್ತಾರೆ ಮಾಡಿ ನಮ್ಗೆ ತೊಗೊಂಡಿರ್ತಾರೆ
ಯಾಕೆ ದುಡ್ಡು ಕೊಡ್ತೀರಿ ಅಂತ ನಾ ಕೇಳಿ. ಕೇಳಿದ್ರೆ ಯಾಕೆ? 140 ಸರ್ಕಾರದಿಂದ ಆಗೈತಿ. ಹಾ. ಅಲ್ಲಿ 140 ಹುಡುಗರು ಇರ್ಬೇಕು, 180, 187, 174 ಹುಡುಗರು ಇರ್ಬೇಕು. 140 ಇರ್ಬೇಕು. ಇರ್ಬೇಕಾ ಇಲ್ಲ? ಜಾಸ್ತಿ ಇರಂಗಿಲ್ಲ. ಜಾಸ್ತಿ ಈಗ ಹೋಗು ಈಗ ಟೆಕ್ಕೆ ಹಾ. ಇದ್ದು ಅಂದ್ರೆ ಏನ್ ಮಾಡ್ತೀರಿ? ರಿಪೋರ್ಟ್ ಕೊಟ್ಟರೆ ಎಕ್ಸೆಪ್ಟ್ ಹೋಗ್ತೇವೆ. ನೀವು ವಿಸಿಟಿಗೆ ಹೋಗ್ತೀವಿ, ಹೋಗ್ತೇನೆ. ವಿಸಿಟಿಗೆ ಹೋಗುದಿಲ್ಲ. ಹಾ. ನೀವು ನಮ್ಗೆ ಗೊತ್ತೈತಿ ವಿಸಿಟಿಗೆ ಹೋಗಿ ವಿತ್ ಆಫೀಸ್ ಇರುದಿಲ್ಲ. ನಾ ಬಂದಿನಿ ಸತತವಾಗಿ ಅವ್ರು ಕೇಳಿ ನೀವು ಯಾರು ಇರಲ್ಲ. ನೀನು ಇರುದಿಲ್ಲ, ಅವಿನಾಶ್ ಸರ್ ಇರುದಿಲ್ಲ, ಇವ್ರು ಇರ್ತಾರ, ಅವ್ರು ಡಾಟಾ ಎಂಟ್ರಿ ಮಾಡೋರು ಇರ್ತಾರೆ. ನೀನೇ ಇಲ್ಲ, ನೀನೇನು ಆಫೀಸ್ದಾಗ ಇಲ್ಲ. ಓಕೆ, ಮನ್ನಿ ಶುಕ್ರವಾರ ಇಲ್ಲ, ಗುರುವಾರನೂ ಇಲ್ಲ. ಇಲ್ಲ, ನಾ ಬಂದೀನಿ ಸರ್, ಆಫೀಸ್ ಬಂದೀನಿ. ಒಂದೇ ನಿಮಿಷ. ಅವ್ರ ಜೋಡಿ ನಿಮ್ಮ ಜೋಡಿ ನಮ್ ಸಾಹೇಬ್ರ ವಾದ ಏನಿಲ್ಲ. ನೀವು ಎಷ್ಟೋ ಲೂಟಿ ಹೊಡೆದ್ರೆ ನಮ್ ಜೋಡಿ ನಿಮ್ಗೆ ಅವ್ರು ಸರ್ಕಾರ ಜೋಡಿ ವಾದ ಐತಿ. DC ಸಾಹೇಬ್ರು ಬರ್ಲಿ, DC ಸಾಹೇಬ್ರು ಕೊಡ್ತೀವಿ. ಈ ಮನವಿ DC ಸಾಹೇಬ್ರು ಬಂದಿದ್ವಿ. DC ಸಾಹೇಬ್ರು ಎಲ್ಲಿ ತನ ಬರೋಲ್ಲ ಎದುರು ಅಂತ. ನೀವು ಎಷ್ಟು ಡಿಪಾರ್ಟ್ಮೆಂಟ್ ಅವ್ರ ಅಧಿಕಾರಿಗಳು ನಿಲ್ತಾರೆ ಅವ್ರಿಗೆ ಕರ್ಸ್ಲಾ, ನಿಮ್ ಡ್ಯೂಟಿ ಐತಿ ಇಲ್ಲ ಹೇಳಿದ್ ಕೇಳ. ಸಾಹೇಬ್ರ ಇಲ್ಲಿ ನಾಳೆಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನಮ್ಮ ಮೇಲೆ ಏನ್ರಿ ನೀ ಕಲ್ಲು ಹೊಡೆದಿ. ಹೌದ್ರಿ, ಇದು ಹೋರಾಟ ಮಾಡ್ತಾ ಇದೀವಿ. ನಿನ್ನ ಈ ಆಫೀಸ್ ನಮ್ ಬಾಕ್ಲಾ ಬಂದ್ ಮಾಡ್ಯಾರ. ಅಲ್ಲಿ ತನಕ ನೀವ್ ಏನ್ ಮಕ್ಕೊಂಡಿರೋಕೆ ನಿಮ್ ಸಾಹೇಬ್ರು ಕೇಳ್ತಾರ ಹಿಂಗೆ. ಅಲ್ಲಿ ನಿಮ್ಮ ಅಧಿಕಾರಿಗಳಿಗೆಲ್ಲ ಕರಿ, ನಮ್ ಜೋಡಿ ಚರ್ಚೆ ಮಾಡ್ತೀವಿ. ಏನ್ ನೀನೇ ಡಿಸಿಷನ್ ತಗೋತೀನಿ ಅಂದ್ರೆ ನಾವು ನಿಮ್ ಜೋಡಿ ಚರ್ಚೆ ಡಿಸಿಷನ್ ನೀನೇ ಡಿಸ್ಕಷನ್ ಮಾಡ್ತೀನಿ. ನೀನೇ ಹೆಡ್, ನೀನೇ ಸುಪ್ರೀಂ, ನಾನೇ ಲೀಡರ್, ನಾನೇ ಜಡ್ಜ್, ನಾನೇ MP, ನಾನೇ MLA, ನಾನೇ ಸರ್ಕಾರ, ನಾನೇ ಎಲ್ಲ ಇದ್ದಿ ಅದ್ರೆ ನಮ್ ಜೋಡಿ ನೀನೇ ಭರೋಸೆ ಕೊಡ್ಬೇಕು. ಲಿಖಿತೊಳಗೆ ನನ್ ಸಹಿ ಹಾಕ್ಬಿಡ್ಬೇಕು. ಇದ್ರ ಮುಂದೆ ಏನು ಇದು ಏನೇನ್ ಆಗ್ತಾ ಇದಾವ ಘಟನೆ ನಾನೇ ಜವಾಬ್ದಾರಿ ಇದೆ. ನಾನೇ ಎಷ್ಟೆಲ್ಲ ದುಡ್ಡು ತಿಂದಿನ ಅಂತ ಈಗ ನೀನ್ ಕೆಲ್ಸ ಏನೈತಿ? ನಿನ್ನ ಕೆಲ್ಸ ಏನೈತಿ? ನಿನ್ ಕೆಲ್ಸ ಏನೈತಿ? ಅವ್ರಿಗೆ ಕಳ್ಸುದು, ಫೋನ್ ಮಾಡ, ಫೋನ್ ಮಾಡ, ಇಲ್ಲ ನೀವು ಫೋನ್ ಮಾಡಿ. ಅದೇ ತರ ನೀವು ಮೊದಲು ನಾವು ದೂರ ಕೊಟ್ಟಿದ್ದೀವಿ. ನಿಮ್ ನೋಡಿ, ಇದ ನಿಮ್ಮ ಬಬಲೇಶ್ವರ BCM ಹಾಸ್ಟೆಲ್ದಾಗ ಈ ತರ ಯಾಕಂತೇಳಿ ಮೊದಲು ಮನವಿ ಕೊಟ್ಟಿವ್ರು. ತಾಲೂಕ್ ಪಂಚಾಯತಿ ಟರಾವ್ರು ಪಾಸ್ ಮಾಡಿದೀವ್ರಿ. ಆಮೇಲೆ ನೀವು ಯಾವುದೇ ತರ ಕ್ರಮ ತಗೊಳ್ಳಿಲ್ಲ. ವಿತ್ ಮೇಲೆ ಕೇಸ್ ಹಾಕ್ಸಿದ್ರಿ ನಿಮ್ ಸಿಬ್ಬಂದಿ ಹೆಚ್ಚಿಸಿ. ವಿತ್ ವಿದ್ಯಾರ್ಥಿಗಳು ನೋಡಿ ಹೋರಾಟ ಕೂತಾವ. ಇದು ಆ ವಿಡಿಯೋದಾಗ ನೀವು ಓದಿರಿ, ನಿಮ್ಮ ತಾಲೂಕ್ ಆಫೀಸರ್ ಅದಾರು ಮುಂದೆ ಬಂದ ತನಿಖೆಗೆ ಹಾಜರುಪಡಿಸಿದ್ರಿ. ತನಿಖೆಗೆ ಹಾಜರುಪಡಿಸಿ ಎಲ್ಲಾ ದಾಖಲಾತಿ ಕೊಡ್ರಿ. ತನಿಖೆಗೆ ಸಂಬಂಧಪಟ್ಟಂಗೆ ಎಲ್ಲಾ ದಾಖಲಾತಿ ಕೊಟ್ಟಿವಿ ನಾವು. ನೀವು ತನಿಖೆ ಏನು ಮಾಡಿದ್ರಿ? ಅದನ್ನ ವಿದ್ಯಾರ್ಥಿ ಬಲ್ಲಿ ಬಿಟ್ಟು ಹೋಗ್ತದ್ರಿ. ನೀವು ಸರ್ ಈ ವಿಡಿಯೋದಾಗ ನೀವು ಓದಿರಿ, ನೀವು ಓದಿರಿ. ಅದು ಇಲ್ಲಿಗೆ ಗೊತ್ತು ಏನಾತ್ರಿ, ಅದು ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರಿ, ದೂರ ಬರ್ಲಿ ತನಿಖೆ ಮಾಡ್ನತ್ರಿ. ಇದಕ್ಕ ಹೇಳ್ರಿ ನೀವು ಇದಕ್ಕೆ ಎಲ್ಲ ಗರಂ ಆಗಿಲ್ಲ. ಇದು ಗೋಳಾಗುದು ಬೇಡ, ಇಲ್ಲ ನಾವು ರೋಡ್ ಬಂದ್ ಮಾಡ್ತೀವಿ. ಶಾರ್ಟ್ ಪಟ್ಟಿ